ವೀಕ್ಷಕರೇ ನಮಸ್ಕಾರ. ಆಭರಣ ಪ್ರಿಯರು ಯಾರೆಲ್ಲ ಇದ್ದೀರೋ ಸೊ ಅವರಿಗೊಂದು ಬ್ಯಾಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇವತ್ತಿನ ಒಂದು ಗೋಲ್ಡ್ ಪ್ರೈಸ್ ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಸೊ ನಿನ್ನೆ ಒಂದು ಬೆಲೆ ಮತ್ತು ಇವತ್ತಿನ ಒಂದು ಬೆಲೆನ ಅಂದರೆ ಗೋಲ್ಡ್ ರೇಟ್ನ ನೋಡಿದ್ರೆ ಸೊ ಇವತ್ತಿನ ಒಂದು ಬೆಲೆ ತುಂಬ ಜಾಸ್ತಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಸೊ 22 ಕ್ಯಾರೆಟ್ ಗೋಲ್ಡ್ನ ಪ್ರೈಸ್ ಮತ್ತೆ 24 ಕ್ಯಾರೆಟ್ನ ಗೋಲ್ಡ್ನ ಪ್ರೈಸ್ ಎಷ್ಟಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸೊ ನೀವು ಯಾವ ಊರಿಂದ ಸೊ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತು ನಿಮ್ಮ ಭಾಗದಲ್ಲಿ ಸೊ ಗೋಲ್ಡ್ ಪ್ರೈಸ್ ಅಂದರೆ ನಿಮ್ಮ ಊರಿನಲ್ಲಿ ಸೊ ಗೋಲ್ಡ್ ಪ್ರೈಸ್ ಎಷ್ಟಿದೆ ನಿಮ್ಮ ಅನಿಸಿಕೆ ಸೊ ಆ ಪ್ರೈಸನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ವೀಕ್ಷಕರೇ ಈಗ ನೀವು ನೋಡೋದಾದರೆ ಸೊ ಇವತ್ತಿನ ಒಂದು ಗೋಲ್ಡ್ ಪ್ರೈಸ್ ನೋಡ್ತಾ ಹೋಗೋದಾದರೆ ಸೊ ನಿನ್ನೆ ಮತ್ತು ಇವತ್ತಿನ ಒಂದು ಗೋಲ್ಡ್ ಪ್ರೈಸ್ ನೋಡಿದ್ರೆ ಸೊ ಇವತ್ತು ತುಂಬ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಸೊ ನಿನ್ನೆ 1 ಗ್ರಾಮ್ ಗೋಲ್ಡ್ನ ಬೆಲೆ 22 ಕ್ಯಾರೆಟ್ನ ಗೋಲ್ಡ್ನ ಬೆಲೆ ಎಷ್ಟಿತ್ತಪ್ಪ ಅಂದರೆ 1 ಗ್ರಾಮ್ಗೆ 14,710 ರೂಪಾಯಿ ಏನೋ ಇತ್ತು. ಸೊ ಈಗ ಸಡನ್ಲಿ 14,900 ರೂಪಾಯಿ ಆಗಿದೆ. ಸೊ ಇವತ್ತಿನ ಒಂದು ಪ್ರೈಸ್ ಅದು 22 ಕ್ಯಾರೆಟ್ನ 1 ಗ್ರಾಮ್ನ ಗೋಲ್ಡ್ನ ಪ್ರೈಸ್. ಇಲ್ಲಿ ಮ್ಯಾಕ್ಸಿಮಮ್ ಅಂದರೂ 190 ರೂಪಾಯಿ ಏನೋ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಇವತ್ತಿನ ಒಂದು ಗೋಲ್ಡ್ ರೇಟ್ನಲ್ಲಿ. ಸೊ ಇಂಥ ಸಮಯದಲ್ಲಿ ಯಾರೆಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಆದಷ್ಟು ಬೇಗ ಇಂಥ ಸಮಯದಲ್ಲಿ ನೀವು ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಕೆಲವು ದಿನಗಳಾದಮೇಲೆ ಸ್ವಲ್ಪ ಜಾಸ್ತಿ ಅಮೌಂಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದರೆ ದಿನೇ 100 ರೂಪಾಯಿ ಮತ್ತು 200 ರೂಪಾಯಿ ಗೋಲ್ಡ್ ಪ್ರೈಸ್ ಜಾಸ್ತಿನೇ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈಗ 22 ಕ್ಯಾರೆಟ್ನ 8 ಗ್ರಾಮ್ ಗೋಲ್ಡ್ನ ಬೆಲೆ ನೋಡೋದಾದರೆ ಸೊ ನಿನ್ನೆ ಒಂದು ಪ್ರೈಸ್ ಬಂದುಬಿಟ್ಟು 1,17,680 ರೂಪಾಯಿ ಏನೋ ಇತ್ತು. ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 1,19,200 ರೂಪಾಯಿ ಏನೋ ಆಗಿದೆ. ಅಂದರೆ ಇಲ್ಲಿ 1,520 ರೂಪಾಯಿ ಏನೋ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಏರಿಕೆಗೆ ಆಗ್ತಾ ಇದೆ. ಸೊ ಯಾರೆಲ್ಲ 22 ಕ್ಯಾರೆಟ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ದಯವಿಟ್ಟು ಇಂಥ ಸಮಯದಲ್ಲೇ ಮಾಡೋದು ಬೆಸ್ಟ್ ಅಂತಲೂ ಕೂಡ ಹೇಳ್ಬೋದು. ಇನ್ನು 10 ಗ್ರಾಮ್ ಗೋಲ್ಡ್ನ ಪ್ರೈಸ್ ನೋಡೋದಾದರೆ ಸೊ ನಿನ್ನೆ ಒಂದು ರೇಟ್ ಬಂದುಬಿಟ್ಟು 1,47,100 ರೂಪಾಯಿ ಏನೋ ಇತ್ತು. ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 1,49,000 ರೂಪಾಯಿ ಏನೋ ಆಗಿದೆ. ಅಂದರೆ ಇಲ್ಲಿ 1,900 ರೂಪಾಯಿ ಏನೋ ಗೋಲ್ಡ್ ಪ್ರೈಸ್ ಏರಿಕೆ ಆಗಿದೆ ಇವತ್ತು 22 ಕ್ಯಾರೆಟ್ ಗೋಲ್ಡ್ನಲ್ಲಿ. ಸೊ ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ 24 ಕ್ಯಾರೆಟು ಆಲ್ಮೋಸ್ಟ್ ಎಲ್ಲರೂ ಕೂಡ 24 ಕ್ಯಾರೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬಯಸ್ತಾರೆ. ಸೊ ಅದೇ ರೀತಿಯೂ ಕೂಡ 24 ಕ್ಯಾರೆಟ್ ಗೋಲ್ಡ್ನಲ್ಲೇ ಸೊ ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಪ್ಪ ಅಂದರೆ ಸೊ ಇದಕ್ಕೆ ಸ್ವಲ್ಪ ಬೇಡಿಕೆ ಜಾಸ್ತಿ ಅಂತಲೂ ಕೂಡ ಹೇಳ್ಬೋದು. ಸೊ 22 ಕ್ಯಾರೆಟ್ಗೂ ಇದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಅಂದರೆ ಇಲ್ಲಿ 24 ಕ್ಯಾರೆಟ್ ಗೋಲ್ಡ್ ಅಂತಲೂ ಕೂಡ ಹೇಳ್ಬೋದು. ಈಗ 24 ಕ್ಯಾರೆಟ್ ಗೋಲ್ಡ್ನ ಪ್ರೈಸ್ ಬಂದುಬಿಟ್ಟು ಸೊ 1 ಗ್ರಾಮ್ ಪ್ರೈಸ್ ನಿನ್ನೆ ಎಷ್ಟಿತ್ತಪ್ಪ ಅಂದರೆ 15,446 ರೂಪಾಯಿ ಏನೋ ಇತ್ತು. ಸೊ ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 15,645 ರೂಪಾಯಿ ಏನೋ ಆಗಿದೆ. ಅಂದರೆ ಇಲ್ಲಿ 199 ರೂಪಾಯಿ ಏನೋ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಏರಿಕೆ ಆಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ ನಿನ್ನೆ ಒಂದು ಗೋಲ್ಡ್ ಪ್ರೈಸ್ ತುಂಬಾ ಏರಿಕೆ ಏನೋ ಆಗಿರಲಿಲ್ಲ, ಎಲ್ಲೋ ಕೇವಲ ಒಂದು 10-20 ರೂಪಾಯಿ ಏನೋ ಏರಿಕೆ ಆಗಿತ್ತು. ಬಟ್ ಇವತ್ತು ಸಡನ್ಲಿ 200 ರೂಪಾಯಿವರೆಗೂ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕ್ಯಾರೆಟ್ ವೈಸ್ ಗೋಲ್ಡ್ ಮೇಲೆ ಅಂತಲೂ ಕೂಡ ಹೇಳ್ಬೋದು. ಇನ್ನು 8 ಗ್ರಾಮ್ ಗೋಲ್ಡನ್ ಪ್ರೈಸ್ ನೋಡೋದಾದರೆ 24 ಕ್ಯಾರೆಟ್ನ ಗೋಲ್ಡ್ನ ಪ್ರೈಸ್ ನೋಡೋದಾದರೆ ನಿನ್ನೆ ಒಂದು ರೇಟ್ ಬಂದುಬಿಟ್ಟು 1,23,568 ರೂಪಾಯಿ ಏನೋ ಇತ್ತು. ಸೊ ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 1,25,160 ರೂಪಾಯಿ ಏನೋ ಆಗಿದೆ. ಅಂದರೆ ಇಲ್ಲಿ 1,592 ರೂಪಾಯಿ ಏನೋ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು, ಅದು ಕೂಡ 24 ಕ್ಯಾರೆಟ್ ಗೋಲ್ಡ್ನಲ್ಲಿ. ಇನ್ನು 10 ಗ್ರಾಮ್ ಪ್ರೈಸ್ ನೋಡೋದಾದರೆ 10 ಗ್ರಾಮ್ ನಿನ್ನೆ ಒಂದು ರೇಟ್ ಬಂದುಬಿಟ್ಟು 1,54,460 ರೂಪಾಯಿ ಏನೋ ಇತ್ತು. ಬಟ್ ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 1,56,450 ರೂಪಾಯಿ ಏನೋ ಆಗಿದೆ. ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ 1,990 ರೂಪಾಯಿ ಏನೋ ಏರಿಕೆ ಆಗಿದೆ ಇವತ್ತು 10 ಗ್ರಾಮ್ 24 ಕ್ಯಾರೆಟ್ನ ಗೋಲ್ಡ್ನ ಪ್ರೈಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇಂಥ ಸಮಯದಲ್ಲಿ ಯಾರೆಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗಿದು ಒಂದು ಒಳ್ಳೆಯ ಸಮಯ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಗೋಲ್ಡ್ನ ಯಾರು ಖರೀದಿ ಮಾಡಬೇಕು, ಮದುವೆ ಫಂಕ್ಷನ್ಗಳಾಗಿರಲಿ ಇದ್ದಾರೆ, ಸೊ ಇಂಥ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದೇ. ಯಾಕಪ್ಪ ಅಂದರೆ ದಿನೇ ಬಂಗಾರದ ರೇಟ್ ತುಂಬಾ ಜಾಸ್ತಿ ಆಗ್ತಾಯಿದೆ. ಸೊ ಯಾರೆಲ್ಲ ಬಜೆಟ್ ಮನ್ನಣೆ ಆದಮೇಲೆ ಯಾರೆಲ್ಲ ಗೋಲ್ಡ್ನ ತೊಗೊಂಡಿದ್ದಾರೋ ಅವ್ರಿಗೆ ಒಳ್ಳೆ ಲಾಭ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ದಿನೇ ಮತ್ತೆ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ ಇನ್ನೂ ಒಂದು 6-7 ತಿಂಗಳು ಆದಮೇಲೂ ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ, ಹೇಳೋಕ್ಕಾಗಲ್ಲ, ಕಡಿಮೆ ಕೂಡ ಆಗ್ಬೋದು. ಸೊ ಗೋಲ್ಡ್ ರೇಟ್ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನಾವು ಕೂಡ ಹೇಳೋಕ್ಕಾಗಲ್ಲ. ಬಟ್ ಅಟ್ ಪ್ರೆಸೆಂಟಾಗಿ ಇವತ್ತಿನ ಒಂದು ರೇಟ್ನಲ್ಲಿ ಗೋಲ್ಡ್ ತುಂಬ ಹೈ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾರೆಲ್ಲ ಯಾವ ಕ್ಯಾರೆಟ್ನ ಗೋಲ್ಡ್ನ ತೊಗೋಬೇಕು ಅಂದರೆ 22 ಕ್ಯಾರೆಟ್ನ ಗೋಲ್ಡ್ನ ತೊಗೋಬೇಕು ಅಂದ್ಕೊಂಡಿದ್ದಾರೋ ಅಥವಾ 24 ಕ್ಯಾರೆಟ್ನ ಗೋಲ್ಡ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂಥವ್ರು ದಯವಿಟ್ಟು ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಗೋಲ್ಡ್ ಪ್ರೈಸ್ ಎಷ್ಟು ಪ್ರೈಸ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ, ಸೊ ಇಷ್ಟು ಅಮೌಂಟ್ಗೆ ಬಂದರೆ ನಾವು ತೊಗೊಳ್ತೀವಿ ಅನ್ನೋರು ದಯವಿಟ್ಟು ಕಾಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆನ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಗೋಲ್ಡ್ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪ್ರತಿದಿನ ಗೋಲ್ಡ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ. ಯಾಕಪ್ಪ ಅಂದರೆ ನಾನು ಡೈಲಿ ಕೂಡ ಗೋಲ್ಡ್ ರೇಟ್ ಯಾವ ರೀತಿ ಇದೆ ಅಂತ ಅದರ
ಅದರ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ದಯವಿಟ್ಟು ಇನ್ನು ನೆಕ್ಸ್ಟ್ ಬೆಳ್ಳಿ ರೇಟ್ ಏನಾದರೂ ಬೇಕಪ್ಪ ಅಂದರೆ ಬೆಳ್ಳಿಯ ಬಗ್ಗೆ ಒಂದು ಯಾವ ಪ್ರೈಸ್ ಇದೆ ನಿನ್ನೆ ಮತ್ತು ಇವತ್ತಿನ ಪ್ರೈಸ್ ಇದೆ ಅದರ ಬಗ್ಗೆ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತೀವಿ.